ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಜಾಯಿನ್ ಇಂಡಿಯನ್ ಆರ್ಮಿ ಒರಿಜಿನಲ್ ವೆಬ್ಸೈಟ್ನಲ್ಲಿರುವಂತಹ ಮಾಡೆಲ್ ಟೆಸ್ಟ್ಗಳಲ್ಲಿ ಇದು 9ನೇ ಮಾಡೆಲ್ ಟೆಸ್ಟ್ ಆಗಿದ್ದು, ಇದರಲ್ಲಿ ಬರುವಂತಹ ಅಗ್ನಿವೀರ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಿರುವಂಥದ್ದು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇವೇ ಅಫಿಷಿಯಲ್ ವೆಬ್ಸೈಟ್ನಲ್ಲಿರುವಂತಹ ಮಾಡೆಲ್ ಪೇಪರ್ಗಳಲ್ಲಿರುವಂತಹ ಪ್ರಶ್ನೆಗಳೇ ನಿಮ್ಮ ಎಕ್ಸಾಮ್ನಲ್ಲಿ ಸ್ವಲ್ಪ ಡಾಟಾ ವೇರಿಯೇಷನ್ ಮಾಡಿಬಿಟ್ಟು ಕೇಳುವಂಥದ್ದು. ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲ ಏನಿರ್ತದ ತುಂಬ ಈಸಿಯಾಗಿರ್ತದೆ. ಹಾಗಾದರೆ ಯಾವ ರೀತಿ ನಾವು ಈ ಒಂದು 20 ಪ್ರಶ್ನೆಗಳನ್ನು 15 ಮ್ಯಾಥ್ಸ್ 5 ರೀಸನಿಂಗ್ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂತ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಪ್ರಶ್ನೆ ಏನದ ನೋಡೋಣ. ಓಕೆ, 1, 2, 3, 4, 5ರ ಸರಾಸರಿ ಎಷ್ಟು? ಸರಾಸರಿಯನ್ನ ನೀವು ಏನ್ ಮಾಡ್ತೀರಿ, ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ತೀರಿ, ಎಷ್ಟು ಸಂಖ್ಯೆ ಇರ್ತಾವ ಅದರಿಂದ ಭಾಗಿಸ್ತೀರಿ. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನಪ್ಪಾ ಅಂತಂದ್ರ, ಸಂಖ್ಯೆಗಳ ಮಧ್ಯ ಗ್ಯಾಪ್ ಸೇಮ್ ಇತ್ತು ಅನ್ಕೋರಿ, ಅವಾಗ ಏನಾಗ್ತದ, ಮಧ್ಯದಲ್ಲಿರುವಂತಹ ಸಂಖ್ಯೆನ ಏನಾಗಿರ್ತದ, ಸರಾಸರಿ ಆಗಿರ್ತದ. ನೋಡ್ರಿ, ಇಲ್ಲಿ ಎಲ್ಲದರ ನಡುವೆ ಗ್ಯಾಪ್ 1 1 1 1 ಇರೋದ್ರಿಂದ ಹಾಗಾದ್ರೆ ಇಲ್ಲಿ ಮಧ್ಯದಲ್ಲಿ ಏನದ, 3 ಅದ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೀವು ಈ ಪ್ರಶ್ನೆಯನ್ನ ವಿತೌಟ್ ಪೆನ್ ಸಾಲ್ವ್ ಮಾಡಬಹುದಾಗಿತ್ತು. ಎರಡನೇ ಪ್ರಶ್ನೆ ಏನದ ನೋಡ್ರಿ, 24 ಮತ್ತು 36 ನಿಖರವಾಗಿ ಭಾಗಿಸುವ ಅತಿ ದೊಡ್ಡ ಸಂಖ್ಯೆ. ಇವು ಎರಡೂ ಸಂಖ್ಯೆಯನ್ನ ಭಾಗಿಸುವಂತಹ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇರೋದು. ಅದು ಯಾವುದು? ದೊಡ್ಡ ಸಂಖ್ಯೆ. ಅಂದ್ರೆ ಇದರ ಅರ್ಥ ಮ ಸ ಅ ಕಂಡುಹಿಡಿಬೇಕು. ಅದನ್ನೇನು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟ್ ಆಗಿದ್ದು ಆಪ್ಷನ್ ಮುಖಾಂತರ ದೊಡ್ಡ ಸಂಖ್ಯೆ ಯಾವ್ದೈತಿ, ಈಗ 24 ಐತಿ. 24 ಈ ಸಂಖ್ಯೆಯನ್ನ ಭಾಗ ಹೊಡಿತೈತ, ಆದ್ರೆ ಈ ಸಂಖ್ಯೆಯನ್ನ ಭಾಗ ಹೊಡೆಯಂಗಿಲ್ಲ. ಸೊ 24 ಆಗೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ದೊಡ್ಡ ಸಂಖ್ಯೆ ಯಾವ್ದೈತಿ ಇಲ್ಲಿ? 12. 12 ಎರಡ್ಲೆ 24, 12 ಮೂರ್ಲೆ 36. ಹಾಗಾದ್ರೆ 12 ಏನ್ ಮಾಡ್ತದ, ಈ ಎರಡೂ ಸಂಖ್ಯೆಗಳನ್ನ ಭಾಗ ಹೊಡಿತದ. ಸೊ ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುವಂತದ್ದು. ರೈಟ್. ಮುಂದಿನ ಪ್ರಶ್ನೆ ಏನದ ನೋಡ್ರಿ, ಸಿಂಪ್ಲಿಫಿಕೇಶನ್ ಪ್ರಶ್ನೆ ಕೊಟ್ಟಿದಾರ. ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊರಿ. 35ರಾಗ 1 ಕಳೆದ್ರ 34 ಪ್ಲಸ್ 15 ಡಿವೈಡೆಡ್ ಬೈ 3 ಎರಡ್ಲೆ 6, 6 ಪ್ಲಸ್ 1 ಅಂದ್ರ 7 ಬಂತು. 34 ಪ್ಲಸ್ 15 ಅಂತಂದ್ರ 49 ಡಿವೈಡೆಡ್ ಬೈ 7. 7 ಒಂದ್ಲೆ 7 7. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತಪ್ಪ? ಆಪ್ಷನ್ 3 7 ಸರಿಯಾದ ಉತ್ತರ ಆಗಿತ್ತು. ರೈಟ್. ಮುಂದಿನ ಪ್ರಶ್ನೆ, 2 ಅಂಕಿಯ ಅತಿ ದೊಡ್ಡ ಸಂಖ್ಯೆಯು ಇವುಗಳಲ್ಲಿ ಯಾವುದರಿಂದ ಭಾಗಿಸಲ್ಪಡುತ್ತದೆ? 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದಪ್ಪ? 99. ಅದರ ಮುಂದೆ ಏನಕತಿ, 3 ಅಂಕಿಯ ಚಿಕ್ಕ ಸಂಖ್ಯೆ ಬರ್ತದೆ. ಹೌದಾ? ಹಾಗಾದ್ರೆ 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಯಾವುದು? 99. ಈ 99 ಯಾವುದರಿಂದ ಭಾಗ ಹೋಗ್ತದಂತ ಕೇಳಿರುವಂಥದ್ದು. ಬಹಳ ಈಸಿ ಅಲ್ಲೋ. 11 9ಲೆ 99. ಹಾಗಾದ್ರೆ 11 ಮತ್ತು 9ರಿಂದ ಈ ಸಂಖ್ಯೆ ಏನಾಗ್ತದ, ಭಾಗ ಹೋಗ್ತದ. ರೈಟ್. ನೆಕ್ಸ್ಟ್ ಕ್ವಶನ್, 25% ಸಮನಾದ ದಶಮಾಂಶ ರೂಪ ಯಾವುದು? 0.25 ಇದೇ ಕರೆಕ್ಟ್ ಆನ್ಸರ್. ಹೆಂಗಪ್ಪ? 25% ಆದ್ರೆ ಹೆಂಗ್ ಬರೀತೀರಿ? 25 ಭಾಗಿಸು 100 ಅಂತ ಬರೀತೀರಿ. ಹೌದಾ? ಹಾಗಾದ್ರೆ ಇದನ್ನ ದಶಮಾಂಶಕ್ಕೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? 25ನ 25 ಬರೀತೀರಿ. ಕೆಳಗೆ 2 0 ಅದಾವಂದ್ರ 2 ಸ್ಥಾನ ಬಲಗಡೆಯಿಂದ ಎನಿಶ್ ಪಾಯಿಂಟ್ ಕೊಟ್ರೆ ಏನಾಯ್ತಪ್ಪ? ಅದೇ ಅದರ ಉತ್ತರ ಆಗಿತ್ತು. ಇದನ್ನು ಕೂಡ ನೀವು ಪೆನ್ ಇಲ್ಲದೆ ಸಾಲ್ವ್ ಮಾಡಬಹುದು. ಓಕೆ, ರೈಟ್. ಹಾಗಾದ್ರೆ ಮೈದಾನ ಒಂದು 100 ಮೀಟರ್ ಉದ್ದ 50 ಮೀಟರ್ ಅಗಲವಿದೆ. ಅದರ ಉದ್ದ ಮತ್ತು ಅಗಲದ ನಡುವಿನ ಅನುಪಾತ ಕಂಡುಹಿಡಿಯಬೇಕು. ಬಹಳ ಈಸಿ, ಹೌದಲ್ಲ? ಎಷ್ಟು ಈಸಿ ಮಾಡ್ಕೋಬೇಕು. 51ಲೆ 52ಲೆ ಕಡತ ಹೊಡೆದ್ ಬಿಟ್ರೆ ಮುಗಿದು. ಉದ್ದ ಮತ್ತು ಅಗಲದ ಕೇಳ್ಯಾರ. 2 ಮೀಟರ್ ಉದ್ದ 1 ಮೀಟರ್ ಅಗಲ, 2 ಅನುಪಾತ 1 ಯಾವುದಪ್ಪ? ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್, 1300 ರೂಪಾಯಿ ಅಸಲು 10 ವರ್ಷಗಳಲ್ಲಿ 650 ರೂಪಾಯಿ ಆಗ್ತದ. ಹಾಗಾದ್ರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಏನಾಗದ, 10 ವರ್ಷಕ್ಕೆ 650 ರೂಪಾಯಿ ಬರ್ತದ. ಹಾಗಾದ್ರೆ 1 ವರ್ಷಕ್ಕೆ ಎಷ್ಟು? 65 ರೂಪಾಯಿ. 13 5ಲೆ 65 ಅಂದ್ರೆ 5%. ಇಷ್ಟ ನೀವು ಓರಲಿ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಫಾರ್ಮುಲಾ ಬೇಸು ಮಾಡ್ಬೋದು. ಇನ್ನೊಂದು ಮೆಥಡ್ ಅದ, ಅದನ್ನು ಹೇಳ್ತೀನಿ ನೋಡ್ರಿ, ತಿಳ್ಕೊರಿ. ಹಾಗಾದ್ರೆ ಫಸ್ಟ್ ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡ್ರಿ. 650 ರೂಪಾಯಿ, ಸಾರಿ 650 ಯಾಕೆ ಮಾಡ್ರಿ ನೋಡ್ರಿ, 10 ವರ್ಷಕ್ಕೆ 650 ರೂಪಾಯಿ ಅಂದ್ರೆ 1 ವರ್ಷಕ್ಕೆ ಎಷ್ಟು ಆತಪ್ಪ? 65 ರೂಪಾಯಿ. 1 ವರ್ಷಕ್ಕೆ ಎಷ್ಟು ರೂಪಾಯಿ? 65 ರೂಪಾಯಿ. 65 ರೂಪಾಯಿ ಬಡ್ಡಿ ಬಂದತಿ
1300 ರೂಪಾಯಿ ಒಳಗೆ ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀರಿ, 100ರಿಂದ ಗುಣಿಸ್ತೀರಿ. 2 0 2 0 ಹೋತು, 13 1 13 5 ಈ ರೀತಿನೂ ಮಾಡ್ಬೋದು, ಓರಲಿನೂ ಮಾಡ್ಬೋದು. ಇಲ್ಲ ಇನ್ನೊಂದು ಮೆಥಡ್ ಅದ, ಅದನ್ನು ಹೇಳ್ತೀನಿ ನೋಡ್ರಿ, ತಿಳ್ಕೊರಿ. ಫಾರ್ಮುಲಾ ಮೆಥಡ್ PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಇದೇ ಫಾರ್ಮುಲಾ. ಓಕೆ, ಹಾಗಾದರೆ ಅಸಲು 1300 ರೂಪಾಯಿ, ಟೈಮು 10 ವರ್ಷ, ಹಾಗಾದರೆ ಬಡ್ಡಿ ದರ ಗೊತ್ತಿಲ್ಲ, ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಬಡ್ಡಿ ಎಷ್ಟು ಬಂದೈತಿ, 650. ಓಕೆ, 650 ಒಂದ್ಲೆ 652, ಹೌದೋ ಇಲ್ಲೋ, 65 ಎರಡ್ಲೆ 130, 0 ಇಂದ 0 ಹೋತು, 10ರಿಂದ 10 ಹೋತು. ಓಕೆ, ನೆಕ್ಸ್ಟ್ 2 1 2 5, ಹಾಗಾದ್ರೆ 6 ಜಾಗದಾಗ ಏನು ಉಳಿತಿಲ್ಲ, ಕೆಳಗೆ 5 ಉಳಿತು. ನೀವು ಈ ರೀತಿನೂ ಮಾಡ್ಕೋಬಹುದು. ಬಟ್ ಇಷ್ಟೆಲ್ಲ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ, ಓರಲಿ ಮಾಡುವಂತಹ ಪ್ರಶ್ನೆ ಇರುವಂಥದ್ದು. ಇದು ನೋಡ್ರಿ, ಏನು ದೊಡ್ಡ ಡಿಫಿಕಲ್ಟ್ ಕ್ವಶನ್ ಕೇಳ್ಬಿಟ್ರು. ಚೌಕದಲ್ಲಿ ಎಷ್ಟು ಕರ್ಣ ಹೊಂದಿರ್ತದೆ? ಚೌಕ ಎಷ್ಟು ಕರ್ಣ ಹೊಂದಿರ್ತದೆ? 2 ಕರ್ಣ ಹೊಂದಿರ್ತದೆ, ಹೌದಲ್ಲ? ರೈಟ್, ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಕರ್ಣ ಅಂತಂದ್ರೆ ಏನು, ಒಂದು ಏನು ಅವಿಭಾಜ್ಯ ಬಿಂದುಗಳಿಂದ ಕೂಡಿರುವಂಥದ್ದು. ನೋಡ್ರಿ, ಇಲ್ಲಿಂದ ಇದು ಒಂದು ಕರ್ಣ, ಅಪೋಸಿಟ್ ಬಿಂದುಗಳು ಏನು ಇರ್ತಾವೆ, ಕೂಡಿರ್ತಾವೆ. ಓಕೆ, ಹಾಗಾದ್ರೆ ಒಂದು ಕರ್ಣ, 2 ಕರ್ಣ, ಟೋಟಲ್ ಎಷ್ಟು? 2 ಕರ್ಣಗಳು ಇರುವಂಥದ್ದು. ರೈಟ್, ನೆಕ್ಸ್ಟ್ ಮೊದಲ 5 ಏನದು ನೈಸರ್ಗಿಕ ಸಂಖ್ಯೆಗಳ ಸರಾಸರಿ. ಬಹಳ ಈಸಿ ಕ್ವಶನ್, ಇದನ್ನು ನೀವು ಓರಲಿ ಹಾಕ್ಬೋದು. 6 ಯಾವ ರೀತಿ ಅನ್ನೋದಂದ್ರೆ 5 ಸಮ ನೈಸರ್ಗಿಕ ಸಂಖ್ಯೆಗಳು ಯಾವುವು, ಅವು ಫಸ್ಟ್ದು. ಹಾಗಾದ್ರೆ ಫಸ್ಟ್ ಬರುವಂತ ಸಮ ಸಂಖ್ಯೆ 2 4 6 8 10, ಅದು 5. ಹಾಗಾದ್ರೆ ನಾನು ನಿಮಗೆ ಆಗಲೇ ಹೇಳಿದೀನಿ, ಸರಾಸರಿ ಅಂತಂದ್ರೆ ಏನಿರ್ತದಪ್ಪ, ಮಧ್ಯದಲ್ಲಿರುವಂತಹ ಸಂಖ್ಯೆ. ಹಾಗಾದ್ರೆ ಮಧ್ಯದಲ್ಲಿ ಯಾವ ಸಂಖ್ಯೆ ಐತಿ, 6 ಐತಿ. ಇದೇ ಇದರ ಉತ್ತರ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಂಪ್ಲಿಫಿಕೇಶನ್ ಕ್ವಶನ್ ಅದ. ಏನದ, 1/8 ಪ್ಲಸ್ 2/8. ಹಾಗಾದ್ರೆ ಭಿನ್ನ ರಾಶಿಯನ್ನ ಕೂಡಿಸ್ಬೇಕಂದ್ರೆ ಛೇದ ಏನಿರಬೇಕು, ಸಮ ಇರಬೇಕು. ಇಲ್ಲೂ 8 ಐತಿ, ಇಲ್ಲೂ 8 ಐತಿ, ಹಾಗಾದ್ರೆ ಇಲ್ಲಿ ಏನು ಬರೀತೀರಪ್ಪ, 8. 1 ಪ್ಲಸ್ 2 ಎಂದರೆ 3, 3/8. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ, ಚೀಲದಲ್ಲಿ 160 ಹಸಿರು ಮತ್ತು ಕೆಂಪು ಚೆಂಡುಗಳಿವೆ. 40% ಹಸಿರು ಚೆಂಡುಗಳಿಗಿವೆ. ಚೀಲದಲ್ಲಿರುವ ಕೆಂಪು ಚೆಂಡುಗಳು ಎಷ್ಟು? 40% ಹಸಿರು ಚೆಂಡಿದ್ರೆ ಕೆಂಪು ಚೆಂಡು ಎಷ್ಟು ಪರ್ಸೆಂಟ್ ಇರ್ತಾವೆ, ನೀವೇ ಹೇಳ್ರಿ? 60% ಇರ್ತಾವೆ. ಎಷ್ಟು ಪರ್ಸೆಂಟ್ ಇರ್ತಾವೆ? 60% ಇರ್ತಾವೆ, ಹೌದಲ್ಲ? ಹಾಗಾದ್ರೆ 10% ನಿಮ್ಗೆಲ್ಲರಿಗೂ ನಾನು ಆಲ್ರೆಡಿ ಹೇಳಿದ್ದೀನಿ, 160 ಒಳಗೆ 10% ಅಂದ್ರೆ 1 ಸ್ಥಾನ ಬಿಟ್ಟು ಪಾಯಿಂಟ್. 10% ಅಂದ್ರೆ 16 ಆಯ್ತು, 60% ಅಂದ್ರೆ 16 96. ಓರಲಿ ಮಾಡ್ಬೋದಾದಂಥ ಪ್ರಶ್ನೆ. ಇಲ್ಲ ಅಂತಂದ್ರೆ ನೀವು ಇನ್ನೊಂದು ರೀತಿ ಬೇಸಿಕ್ ಇಂದ ಮಾಡ್ಬೋದು. 160 ಟೋಟಲ್ ಚೆಂಡುಗಳದಾವ, 40% ಹಸಿರಿದ್ರೆ ನಮಗೆ ಕೆಂಪು ಚೆಂಡು ಎಷ್ಟು ಬೇಕು, 60%. ಹಾಗಾದ್ರೆ ಈ ಥರದ್ದು 60% ತೆಗೆದ್ರೆ ಮುಗೀತು. 0 0 2 0 ಇಂದ 2 0 ಹೋತು, 16 96. ಓರಲಿ ಮಾಡ್ಬೋದು, ನೀವೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಇದಂತೂ ಎಂಥ ಈಸಿ ಕ್ವಶನ್ ಕೊಟ್ಟಿದಾರಪ್ಪ. ಎಕ್ಸ್ ಈಸ್ ಈಕ್ವಲ್ ಟು 4 6:8 ಅಂತ ಕೊಟ್ಟಿದ್ದಾರೆ. ಓಕೆ, ಏನು ಕೊಟ್ಟಿದ್ದಾರೆ, 6:8. ಹಾಗಾದ್ರೆ ಎಕ್ಸ್ ನ ಮೌಲ್ಯ ಏನಂತ ಕಂಡುಹಿಡಿಬೇಕು. ನೋಡ್ರಿ, ಈಗ ಇದನ್ನ ಗುಣಿಸ್ತೀರಿ, ಇದರಿಂದ ಭಾಗಿಸ್ತೀರಿ. 4 × 6 ಡಿವೈಡೆಡ್ ಬೈ 8. ಓಕೆ, 4 1 4 2 2 1 2 3. ಓಕೆ, ಒಂದು ನಿಮಿಷ ತಡ್ರಿ. ಓಕೆ, ಹಾಗಾದ್ರೆ ಎಷ್ಟು ಬಂತಪ್ಪ ಇಲ್ಲಿ, 3 ಸರಿಯಾದ ಉತ್ತರ ಆಗಿತ್ತು. ರೈಟ್, ಹಾಗಾದ್ರೆ ನಾವು ಫಸ್ಟ್ ಪ್ರಪೋರ್ಷನ್ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ತೀರಿ, ಮಧ್ಯದಲ್ಲಿರುವ 2 ಗುಣಿಸ್ತೀರಿ, ಯಾವ್ದು ಒಂದು ಉಳಿದಿರ್ತೈತಿಲ್ಲ ಅದರಿಂದ ಭಾಗಿಸ್ತೀರಿ. ಓಕೆ, ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ ಸಾಲ್ವ್ ಮಾಡ್ರಿ. ಆರವ್ ಒಂದು ಕೆಲಸವನ್ನ 15 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು. 3 ದಿನಗಳ ಕೆಲಸದ ನಂತರ ಬಾಕಿ ಉಳಿದಿರುವ ಕೆಲಸ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, 15 ದಿವಸದಾಗ 3 ದಿವಸ ಕೆಲಸ ಮಾಡಿದ ನಾವು. ಹಾಗಾದ್ರೆ ಇನ್ನು ಎಷ್ಟು ದಿವಸ ಕೆಲಸ ಮಾಡಬೇಕಾಗಿತ್ತವ, 12 ದಿವಸ ಕೆಲಸ ಮಾಡಬೇಕಾಗಿತ್ತು. ಹಾಗಾದ್ರೆ ಬಾಕಿ ಉಳಿದಿರುವ ಕೆಲಸ ಎಷ್ಟು, ಟೋಟಲ್ 15 ಕೆಲಸ ಇತ್ತು, ಅದ್ರೊಳಗೆ 3 ಕೆಲಸ ಮಾಡಿದಾನಂದ್ರೆ ಬಾಕಿ ಉಳಿದಿದ್ದು ಎಷ್ಟು, 12. ಇದನ್ನ ನಾವು ಮಾಡಬೇಕಾಗಿತ್ತು. 3 4 12, 3 5 15 ಅಂದ್ರೆ 4/5. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ, ಬೇಗನೆ ಆನ್ಸರ್ ಅನ್ನ ಹೇಳ್ರಿ. ನೋಡ್ರಿ, ಏನದ, ಒಂದು ಸಂಖ್ಯೆಯ
ನಾಲ್ಕನೆಯ ಒಂದು ಭಾಗ 6 ಆಗಿದೆ, ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಒಂದು ಸಂಖ್ಯೆ ಐತಿ, ಅದರದ್ದು ನಾಲ್ಕನೆಯ ಒಂದು ಭಾಗ ಎಷ್ಟಂತ ಹೇಳ್ತಾರ ಅವ್ರು 6. ಟೋಟಲ್ ಭಾಗ ಎಷ್ಟದವು 4, ಅದ್ರೊಳಗೆ ಒಂದು ಭಾಗ ಎಷ್ಟೈತೆ ಅಂತ ಹೇಳ್ತಾರ ಅವ್ರು 6. ಹಾಗಾದ್ರೆ 1 ಅಂದ್ರೆ ಎಷ್ಟು 6, ಪೂರ್ತಿ ಸಂಖ್ಯೆ 4 ಅಂದ್ರೆ ಎಷ್ಟು? 1 ಅಂದ್ರೆ 6 ಪಟ್ಟು ಆಗತೈತಿ, 4 6 24. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. 1 ಅಂದ್ರೆ ಎಷ್ಟಾಗತ್ತೈತೆ 1 6 ಹಾಗಾದ್ರೆ ಇದು 4 6 24. ನೀವೇನು ಅದನ್ನ ಎಕ್ಸ್ ಪಕ್ಸ್ ಅಂತ ತಗೊಂಡ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಗೊತ್ತಾಗಿಲ್ಲ ಅಂದ್ರೆ ಅದನ್ನು ಕೂಡ ಒಂದ್ಸರಿ ಹೇಳ್ತೀನಿ ನೋಡ್ರಿ. ಒಂದು ಬೆಲೆ ಐತೆ ಅನ್ಕೊಂಡು ಎಕ್ಸ್, ಇದ್ರದ್ದು ಎಷ್ಟು 1/4 6 ಆಗೈತೆ ಅಂತಂದ್ರೆ ಆ ಸಂಖ್ಯೆ ಎಷ್ಟು? ಇಲ್ಲಿ ಭಾಗಾಕಾರದಾಗ ಇದ್ದದ್ದು ಈ ಕಡೆ ಹೋದ್ರೆ ಏನಾಗ್ತದೆ ಗುಣಾಕಾರ. ಹಾಗಾದ್ರೆ 6 4 ಎಷ್ಟು ಬಂತಪ್ಪ 24 ಬಂತು. ನೀವು ಈ ರೀತಿಯಾಗಿನೂ ಕೂಡ ಮಾಡಬಹುದು, ಏನೂ ತಪ್ಪಿಲ್ಲ. ಓಕೆ ರೈಟ್. ನೆಕ್ಸ್ಟ್ 15 ಸೆಂಟಿಮೀಟರ್ ಉದ್ದ 9 ಸೆಂಟಿಮೀಟರ್ ಅಗಲವಿರುವ ಆಯತದ ವಿಸ್ತೀರ್ಣವನ್ನ ಕಂಡಿಡಿ. 15 9 135 ಮುಗಿತು. ಹೌದಾ ಇಲ್ಲ? ಹೆಂಗಪ್ಪ? ನಿಮ್ಗೆಲ್ಲರಿಗೂ ಆಯತದ ವಿಸ್ತೀರ್ಣದ ಸೂತ್ರವನ್ನ 7ನೇತಕ 6ನೇತಕ ಕಲ್ತೀರಿ. ಏನು? ಉದ್ದ ಗುಣಿಸು ಅಗಲ. ಉದ್ದ 15 ಸೆಂಟಿಮೀಟರ್, ಅಗಲ 9 ಸೆಂಟಿಮೀಟರ್. 15 9 135 ಸೆಂಟಿಮೀಟರ್ ಸ್ಕ್ವೇರ್. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ಈ ಒಂದು 15 ಮ್ಯಾಥ್ಸ್ ಪ್ರಶ್ನೆಗಳು ನಿಮಗೆ ಈಸಿಯಾಗಿ ಅರ್ಥ ಆಗಿದಾವಂತ ಅನ್ಕೋತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಅರ್ಥ ಆಗಿದ್ರ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನು ರೀಸನಿಂಗ್ನ 5 ಪ್ರಶ್ನೆಗಳನ್ನ ಯಾವ ರೀತಿ ಮಾಡ್ಬೇಕಂತ ಡಿಸ್ಕಸ್ ಮಾಡೋಣ. ಓಕೆ ನೋಡ್ರಿ, ಏನ್ ಕೊಟ್ಟಿರ? ಪದಗಳು ಇಂಗ್ಲಿಷ್ ನಿಘಂಟಿನಲ್ಲಿ ಕಾಣಿಸಿಕೊಳ್ಳುವ ಸರಿಯಾದ ಕ್ರಮವನ್ನ ಆರಿಸಿ ಅಂತ ಹೇಳಿದಾರೆ. ಹಾಗಾದ್ರೆ ಇಂಗ್ಲಿಷ್ ನಿಘಂಟೊಳಗ ಫಸ್ಟ್ ಏನ್ ಬರ್ತೈತಿ? ABCD ಈ ರೀತಿ ಅರೇಂಜ್ ಮಾಡ್ಕೊತ ಹೋಗ್ತಾರೆ. ಹಾಗಾದ್ರೆ G ಅಂತಂದ್ರ 7, D ಅಂದ್ರ 4, T ಅಂದ್ರ 20, V ಅಂತಂದ್ರ 22. ಓಕೆ, ಹಾಗಾದ್ರೆ ಫಸ್ಟ್ ಯಾವ್ದು ಬರ್ಬೇಕು? ಎರಡನೇದು ಬರಬೇಕು, ಆಮೇಲೆ ಮೊದಲನೇದು ಬರಬೇಕು, ಆಮೇಲೆ ಮೂರನೇದು ಬರಬೇಕು, ಆಮೇಲೆ ನಾಲ್ಕನೇದು. 2 1 3 4 ಯಾವ ಆಪ್ಷನ್ ಐತಪ್ಪ? ಆಪ್ಷನ್ 2 ಐತಿ. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. 32 ವಿದ್ಯಾರ್ಥಿಗಳ ಸಾಲಿನಲ್ಲಿ ಶಾರ್ವಿ ಮುಂಭಾಗದಿಂದ 9ನೇ ಸ್ಥಾನದಲ್ಲಿದ್ದಾಳೆ. ಈ ಕಡೆ ಸೈಡಿಂದ ಎಷ್ಟನೇ ಸ್ಥಾನಕ್ಕದಾಳ ಪಾಕಿ? 9ನೇ ಸ್ಥಾನಕ್ಕದಾಳ. ಈ ಕಡೆ ಸೈಡಿಂದ ಎಷ್ಟನೇ ಸ್ಥಾನಕ್ಕದಾಳ? 9ನೇ ಸ್ಥಾನಕ್ಕದಾಳ. ಓಕೆ, ಟೋಟಲ್ 32 ಮಂದಿ ವಿದ್ಯಾರ್ಥಿಗಳದಾರ ಅಂತಂದ್ರ ಇಲ್ಲಿಂದ ಇಲ್ಲಿಗೆ ನಾ ಹೇಳಿ ನಿಮ್ ಮೊದಲೇ ಹೇಳಿದೀನಿ. ಏನ್ ಹೇಳಿದೀನಪ್ಪ ಅಂತಂದ್ರ ವಿದ್ಯಾರ್ಥಿಗಳ ರ್ಯಾಂಕ್ ಇಂದ ಪರ್ಸನ್ಗೆ ಹೋಗ್ಬೇಕಂತಂದ್ರೆ ಏನ್ ಮಾಡ್ತೀರಿ? ಒಂದು ಕಡಿಮೆ ಮಾಡ್ತೀರಿ. ಪರ್ಸನ್ ನಿಂದ ರ್ಯಾಂಕಿಗೆ ಬರ್ಬೇಕಂದ್ರೆ ಏನ್ ಮಾಡ್ತೀರಿ? ಒಂದು ಹೆಚ್ಚಿಗೆ ಮಾಡ್ತೀರಿ. ಈಗ ಇಲ್ಲಿ ಏನ್ ಕೊಟ್ಟರು? ಪರ್ಸನ್ಸ್ ಅಂದ್ರ ವಿದ್ಯಾರ್ಥಿಗಳು 32 ವಿದ್ಯಾರ್ಥಿಗಳದಾರ ಅಂತಂದ್ರ ಈಗ ನಾವು ರ್ಯಾಂಕಿಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಹೆಚ್ಚಿಗೆ ಮಾಡಬೇಕು. ಹಾಗಾದ್ರೆ ಟೋಟಲ್ ಎಷ್ಟು ರ್ಯಾಂಕ್? ಈಗ 33 ಬಂತು. ಎಷ್ಟು ಬಂತು? 33. ಹಾಗಾದ್ರೆ 33 ಒಳಗ ನಾವು ಟೋಟಲ್ ಇಲ್ಲಿಂದ ಇಲ್ಲಿಗೆ 32 ವಿದ್ಯಾರ್ಥಿಗಳದ ಟೋಟಲ್ ಇಲ್ಲಿಂದ ಇಲ್ಲಿಗೆ 33 ರ್ಯಾಂಕ್ ಅನ್ಕೋಬೇಕು ಈಗ ನಾವು. ರೈಟ್. ಹಾಗಾದ್ರೆ 33 ಒಳಗ 9 ಕಳೆದ್ರ ಎಷ್ಟು ಬಂತಪ್ಪ? 33 ಒಳಗ 9 ಕಳೆದ್ರ 24 ಬಂತು. ಹಾಗಾದ್ರೆ ಅವಳು ಈ ಕಡೆಯಿಂದ ಎಷ್ಟನೇ ರ್ಯಾಂಕ್ ಅದಳ? 24 ರ್ಯಾಂಕ್ ಇರುವಂತದ್ದು. ಬಹಳ ಸಿಂಪಲ್ ಆದಂತಹ ಪ್ರಶ್ನೆ. ಓಕೆ ರೈಟ್. ನೆಕ್ಸ್ಟ್ ಕ್ವಶನ್. ಇಂಗ್ಲಿಷ್ ವರ್ಣಮಾಲೆಯ ಕ್ರಮದ ಆಧಾರದ ಮೇಲೆ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಾಯಿಸಬಲ್ಲ ಅಕ್ಷರವನ್ನ ಆರಿಸಿ. ಇಲ್ಲೇನು ಬರ್ತತಿ ಅಂತ ಕಂಡುಹಿಡಿಬೇಕು. ಓಕೆ, ಕ್ಯೂ ಅಂತಂದ್ರೆ ಏನು? PQ. ಕ್ಯೂ ಅಂತಂದ್ರ 17. ಓಕೆ, ಎನ್ ಅಂತಂದ್ರ 14, ಕೆ ಅಂದ್ರ 11, ಎಚ್ ಅಂದ್ರ 8, ಇ ಅಂದ್ರ 5. ಹಾಗಾದ್ರೆ ಮುಂದೆ ಏನು ಬರ್ತೈತಿ ನೋಡ್ರಿ? ಇಲ್ಲಿಂದ ಇಲ್ಲಿಗೆ 3 ಕಡಿಮೆ ಆಗ್ಯದ, ಇಲ್ಲಿಂದ ಇಲ್ಲಿಗೆ 3 ಕಡಿಮೆ ಆಗ್ಯದ, ಇಲ್ಲಿಂದ ಇಲ್ಲಿಗೂ 3 ಕಡಿಮೆ, ಇಲ್ಲಿಂದ ಇಲ್ಲಿಗೂ 3 ಕಡಿಮೆ. ಹಾಗಾದ್ರೆ 5ರಾಗ 3 ಕಳೆದ್ರೆ ಎಷ್ಟು ಬಂತಪ್ಪ? 2. 2 ಅಂತಂದ್ರೆ ಏನದು? ಬಿ. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂತದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ಇದಂತೂ ಚೈನೀಸ್ ಕೋಡಿಂಗ್ ಅಂತ ಹೇಳ್ತಾರೆ. ಇದಕ್ಕೆ ಬಹಳ ಈಸಿ ಇದು. ಓಕೆ, ಬೆಸ್ಟ್ ಆಫ್ ಲಕ್ ಅನ್ನು AGFTCP ಎಂದು ಮತ್ತು ಆಲ್ ದ ಬೆಸ್ಟ್ ಅನ್ನು EMCPSU ಎಂದು ಬರೆಯಲಾಗಿದೆ. ಬೆಸ್ಟ್ ಎಂಬ ಸಂಕೇತ ಯಾವುದು? ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಬೆಸ್ಟ್ ಎಲ್ಲೆಲ್ಲಿ ಐತಿ ನೋಡ್ಬೇಕು. ಬೆಸ್ಟ್ ಇಲ್ಲೂ ಅದ, ಬೆಸ್ಟ್ ಇಲ್ಲೂ ಅದ. ಇದನ್ನ ಬಿಟ್ರೆ ಎರಡೂದ್ರಾಗ ಏನಾರೇ ಸೇಮ್ ಐತನ? ಎರಡೂದ್ರಾಗ ಏನು ಸೇಮ್ ಇಲ್ಲ. ಹಾಗಾದ್ರೆ ಬೆಸ್ಟ್ ಎರಡೂ ಕಡೆ ಐತಂದ್ರ ಅದ್ರ ಕೋಡು ಕೂಡ ಏನಿರ್ಬೇಕು? ಎರಡೂ ಕಡೆ ಇರಬೇಕು. ಹಾಗಾದ್ರೆ AGFTCP ಒಳಗೆ CP ಇಲ್ಲೂ ಅದ, CP ಇಲ್ಲೂ ಅದ. ಹಾಗಾದ್ರೆ ಎರಡೂ ಕಡೆ ಇರುವಂತದ್ದು ಇದು ಅಂದ. ಹಾಗಾದ್ರೆ ಬೆಸ್ಟ್ಗೆ ಸರಿ ಅಂತ ಹೊಂದುವಂತಹ ಪದ ಯಾವುದಪ್ಪ? CP ಕರೆಕ್ಟ್ ಆದಂತ ಉತ್ತರ ಆಗಿತ್ತು.
ರೈಟ್. ನೆಕ್ಸ್ಟ್ ಕ್ವಶನ್, ನೀಡಲಾದ ಸಂಖ್ಯಾ ಸರಣಿಗಳಲ್ಲಿ ಎಷ್ಟು ಮೂರುಗಳಿವೆ? ಇದ್ರಾಗ ಮೂರು ಎಷ್ಟು ಸಲ ಅದಾವ ಅಂತ ಎಣಿಸ್ಬೇಕಷ್ಟ. ಎಷ್ಟು ಈಜಿ ಕ್ವಶನ್. ಹಾಗಾದ್ರೆ ಮೂರು ಒಂದು ಸಲ ಕಾಣ್ತು ನಮ್ಗೆ, ಮತ್ತೆಲ್ಲೈತಿ ಮೂರು ಎರಡು ಸಲ ಕಾಣ್ತು. ಅದನ್ನ ಬಿಟ್ರೆ ಎಲ್ಲಿಯೂ ಕೂಡ ಮೂರಿಲ್ಲ. ಹಾಗಾದ್ರೆ ಮೂರು ಎಷ್ಟು ಬಾರಿ ಬಂದದ? ಎರಡು ಬಾರಿ ಬಂದಿರುವಂಥದ್ದು. ಓಕೆ ರೈಟ್. ಆತ್ಮೀಯ ಸ್ನೇಹಿತರೆ, ಈ ಒಂದು ಎಲ್ಲ ಗಣಿತ 15 ಪ್ರಶ್ನೆಗಳು ಮತ್ತು ರೀಸನಿಂಗ್ನ 5 ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಈ ಒಂದು ಸೊಲ್ಯೂಷನ್ಸ್ ಎಲ್ಲ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಕ್ಲೋಸ್ ಮಾಡೋಣ. ಎಲ್ಲರಿಗೂ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಓಕೆ, ಬೈ ಬೈ.